ಮುಂದಿನ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ಮಹಾ ಉಗ್ರ ಮಸೂದ್ ಅಜರ್ ಅಂಡ್ ಗೇಮ್ ಶುರು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ ಎಂಡ್ ಗೇಮ್ ಶುರು ಮಾಡಿದ್ದಾರೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ ಮಾತುಕತೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಈಗ ತನ್ನ ಆರೋಗ್ಯ ಸ್ಥಿತಿಗತಿ ಬಗ್ಗೆ ಹೇಳಿಕೊಂಡಿದ್ದಾನೆ ಮಸೂದ್ ಅಜರ್. ಮಾತನಾಡುವಾಗ ನಿರಂತರವಾಗಿ ಕೆಮ್ತಾ ಇದ್ದಾನೆ. ಆ ಆಡಿಯೋದಲ್ಲಿ ಮಸೂದ್ ಅಜರ್ ಮಾತನಾಡಿರುವ 21 ನಿಮಿಷಗಳ ಆಡಿಯೋ ಈಗ ವೈರಲ್ ಆಗಿದೆ. ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ ಮಹಾ ಉಗ್ರ ಮಸೂದ್ ಅಜರ್. ರಂಜಾನ್ ಮಾಸದ ಅಂತ್ಯದಲ್ಲೇ ಆಡಿಯೋ ವೈರಲ್ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ವೇಳೆ ತನ್ನ ಬಂಧು ಬಳಗ ಕಳೆದುಕೊಂಡಿದ್ದ ಮಸೂದ್ ಹೀಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗಿದ್ದಾನೆ ಮಸೂದ್ ಅಜರ್ ಅನ್ನೋದು ಗೊತ್ತಾಗ್ತಾ ಇದೆ. ಮಸೂದ್ ಮೃತನಾದ್ರೆ ಸಹೋದರ ರೌಫ್ ಅಜರ್ಗೆ ಜೈಷ್ ಹೊಣೆಗಾರಿಕೆಯನ್ನ ನೀಡಲಾಗುತ್ತೆ. ತನ್ನ ಬೆಂಬಲಿಗರಿಗೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುವಂತೆ ಮಸೂದ್ ಮನವಿ ಮಾಡಿಕೊಂಡಿದ್ದಾನೆ. 21 ನಿಮಿಷಗಳ ಕಾಲ ಮಾತನಾಡಿರುವಂತ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಎಂಡ್ ಗೇಮ್ ಶುರುವಾಗಿದೆ. ಮಸೂದ್ ಅಜರ್ ಇವತ್ತೋ ನಾಳೆ ಸಾಯಬಹುದೇನೋ ಅನ್ನೋ ತರ. ಯಾಕೆಂತ ಅಂದ್ರೆ 21 ನಿಮಿಷಗಳ ಆಡಿಯೋ ಕೇಳಿಸ್ಕೊಂಡ್ರೆ ಕೆಮ್ತಾ ಇದ್ದಾನೆ ನಿರಂತರವಾಗಿ. जब नमाज़ियां जा रही हैं, सूरज का गुरूब करीब है, तेज तेज तिलावत कर रहे हैं. शहर रमजान अल्लज़ी उन्ज़िला फ़ीहिल कुरान. अल्लाह मेरे दिल पे भी कुरान को नाजिल फरमा दे. यही रमजान था, कुरान पाक जमीन पे तो जहाँ जहाँ खिताब का जुमला है वहाँ खूब तवज्जो से अल्लाह ताला से बातें किया करें. तो जमीन पर थे ही नहीं. This audio belongs to Resonant जब News. नमाज शुरू की थी जमीन पर थे ही नहीं. अल्लाहु अकबर. अल्लाह तबारक व तआला के दरबार में हाजिरी देने चले. आप हजरात सारे एतकाफ में हैं, मेरे लिए भी दुआ करें और सब उम्मत मुस्लिमा के लिए दुआ करें, मुजाहिदीन इस्लाम के लिए दुआ करें, शुहदा के लिए दुआ करें. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಏನ್ ಹೇಳಿದಾನೆ ಈ ಸಂದರ್ಭದಲ್ಲಿ ಮಸೂದ್ ಅಜರ್? ಜೊತೆಗೆ ಆತ ಆಪರೇಷನ್ ಸಿಂಧೂರ ಒಂದು ಕಾರ್ಯಾಚರಣೆ ಆಯ್ತಲ್ಲ, ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಸತ್ತು ಹೋಗಿದ್ದಾನೆ ಅನ್ನೋ ಸುದ್ದಿಯೂ ಕೂಡ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು. ಹೌದು ರಾಮ್, ಏನಂದರೆ ಮಸೂದ್ ಅಜರ್ ಮೇಲೆ ಏನೊಂದು ಆಪರೇಷನ್ ಸಿಂಧೂರದ ವೇಳೆ ಜೈಷ್ ಎ ಮೊಹಮ್ಮದ್ನ ಉಗ್ರ ಸಂಘಟನೆ ಒಂದು ಬಹಾವಲ್ಪುರದ ಕ್ಯಾಂಪ್ ಮೇಲೆ ಒಂದು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ನ ಸಹೋದರರು, ಆತನ ಮಕ್ಕಳು, ಅದರಲ್ಲೂ ಆತನ ಮಗಳು ಮತ್ತು ಅಳಿಯ ಜೊತೆಗೆ ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿತ್ತು. ಜೊತೆಗೆ ಏನೊಂದು ಮಸೂದ್ ಅಜರ್ ಇದ್ದಾನೆ, ಆತ ಕೂದಲೆಳೆ ಅಂತರದಲ್ಲಿ ಒಂದು ಅಪಾಯದಿಂದ ಪಾರಾಗಿದ್ದ. ಏನು ಬ್ರಹ್ಮಸ್ ಕ್ಷಿಪಣಿಗಳು ಹೋಗಿ ಒಂದು ದಾಳಿ ಮಾಡಿದ್ವು. ಆ ಸಂದರ್ಭದಲ್ಲಿ ಇಡೀ ಕಟ್ಟಡ ಧ್ವಂಸ ಆಗಿತ್ತು. ಆದರೆ ಮಸೂದ್ ಅಜರ್ ಒಂದು ರೀತಿ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದ. ಆದರೆ ಆ ನಂತರದ ದಿನಗಳಲ್ಲಿ ಆತನ ಆರೋಗ್ಯ ಸ್ಥಿತಿ ತೀರಾನೇ ಹದಗೆಟ್ಟಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಆತನಿಗೆ ನಿಖರವಾಗಿ ಯಾವ ಆರೋಗ್ಯ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಆತ ಪಾಕಿಸ್ತಾನದ ಬೇಹುಗಾರಿಕಾ ಇಲಾಖೆ ಏನೊಂದು ISI ಇದೆ ಅದರ ಒಂದು ಕಂಟ್ರೋಲ್ನಲ್ಲಿರ್ತಾನೆ. ಇತಿಹಾಸವನ್ನು ಗಮನಿಸೋದಾದರೆ ಏನೊಂದು ಕಂದಹಾರ್ ವಿಮಾನ ಹೈಜಾಕ್ ಆಯಿತು. ಆ ಸಂದರ್ಭದಲ್ಲಿ ಭಾರತ ಬಿಡುಗಡೆ ಮಾಡಿದ ಉಗ್ರರ ಪೈಕಿ ಮಸೂದ್ ಅಜರ್ ಕೂಡ ಒಬ್ಬ. ಭಾರತ ಬಿಡುಗಡೆ ಮಾಡಿದ ನಂತರ ಆತ ಸಾಕಷ್ಟು ಉಗ್ರಗಾಮಿ ಕೃತ್ಯಗಳನ್ನು ಎಸಗ್ತಾನೆ. ಜೊತೆಗೆ ಭಾರತದ ಸಂಸತ್ ಮೇಲೆ ನಡೆದಂತಹ ದಾಳಿ ಪ್ರಕರಣದಲ್ಲೂ ಆತ ರೂವಾರಿ. ಜೊತೆಗೆ ಏನೊಂದು ಮುಂಬೈನಲ್ಲಿ ತಾಜ್ ಹೋಟೆಲ್ ಸೇರಿದಂತೆ ಏನೊಂದು 26/11 ಅಂತೀವಿ, ಆ ಒಂದು ದಾಳಿಯ ಒಂದು ಹೊಣೆಗಾರಿಕೆ ಕೂಡ ಮಸೂದ್ ಅಜರ್ ಹೆಗಲ ಮೇಲಿದೆ. ಇದೀಗ ಆತ ಭಾರತದ ಮೇಲೆ ತನ್ನ ಏನೊಂದು ಪ್ರತೀಕಾರ ಇದೆ ಅದನ್ನು ತನ್ನ ನಂತರದ ಯಾರು ಬರ್ತಾರೆ ಅವ್ರು ತೀರಿಸ್ಕೊಬೇಕು. ಮತ್ತು ಇದು ನಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ಬಿಟ್ಟು ತನ್ನ ವಿಡಿಯೋದಲ್ಲಿ ಹೇಳಿದ್ದಾನೆ. ಆದರೆ ಆತನ ವಿಡಿಯೋದಲ್ಲಿ ಮಾತಾಡುವಾಗ ಆತ ಪದೇ ಪದೇ ಕೆಮ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಆತನಿಗೆ ತೀವ್ರತರವಾದ ಅನಾರೋಗ್ಯ ಸಮಸ್ಯೆ ಎದುರಾಗಿರೋದಂತೂ ಸ್ಪಷ್ಟ. ಜೊತೆಗೆ ಏನೊಂದು ರಂಜಾನ್ ಮಾಸದಲ್ಲೇ ಈ ರೀತಿಯಾದಂಥ ಒಂದು ಆಡಿಯೋ ಬಿಡುಗಡೆ ಮಾಡಿರೋದ್ರ ಮೂಲಕ ಮಸೂದ್ ಅಜರ್ ತನ್ನ ಬೆಂಬಲಿಗರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾನೆ. ಜೊತೆಗೆ ಒಂದು ವೇಳೆ ಏನಾದರೂ ತನ್ನ ಜೀವಕ್ಕೆ ಅಪಾಯ ಆದರೆ ತನ್ನ ಸಹೋದರ ರೌಫ್ ಅಜರ್ ಏನಿದ್ದಾನೆ ಆತ ಈ ಒಂದು ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನು ಮುನ್ನಡೆಸ್ತಾನೆ ಅನ್ನೋ ಮಾಹಿತಿಯನ್ನು ಕೂಡ ಈ ಸಂಘಟನೆ ಹಂಚ್ಕೊಂಡಿದೆ ರಾಮ್.
ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.